ವೆಲ್ಕಮ್ ಬ್ಯಾಕ್ ಟು ಏಜೆಂಟ್ಸ್ ಆಫ್ ಕನ್ನಡ. ಇವತ್ತಿನ ಒಂದು ಎಜು ನ್ಯೂಸ್ ಅಪ್ಡೇಟಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅಪ್ಲೈಯನ್ನು ಮಾಡಿ ಇನ್ನು ಈ ಮಂತಂದು ಮತ್ತು ಲಾಸ್ಟ್ ಮಂತಂದು ಜುಲೈ ಮತ್ತು ಜೂನ್ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ, ಇದು ಯಾವಾಗ ಬರುತ್ತೆ, ನಿಮಗೆ 11ನೇ ಮತ್ತು 12ನೇ ಕಂತು ಅಮೌಂಟ್ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಇದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಒನ್ಸ್ ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಒನ್ಸ್ ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೆದಿದ್ರೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಿ. ಅಂದರೆ 11ನೇ ಮತ್ತು 12ನೇ ಕಂತು ಯಾವಾಗ ನಮಗೆ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ, ಜುಲೈ ಮತ್ತು ಜೂನ್ ಮಂತ್ ಇನ್ನೂ ಕೂಡ ತುಂಬ ಜನಕ್ಕೆ ಬಂದಿಲ್ಲ. ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂದರೆ ಈ ಮಂತಿಂದ ಅಮೌಂಟ್ ಬಂದು ಈ ಮಂತ್ ಎಂಡ್ ಒಳಗಡೆ ಬರುತ್ತೆ ಅಂತ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇದೆ. ಇದು ಬಂದು ರೀಸೆಂಟ್ಲಿ ಅಪ್ಡೇಟ್ಸ್ ಆಗಿರೋದರಿಂದ ನಿಮಗೆ ಯಾರಿಗಿಲ್ಲ 11 ಮತ್ತು 12ನೇ ಕಂತಿನ ಅಮೌಂಟ್ನು ಅಕೌಂಟ್ಗೆ ಬಂದಿಲ್ಲ, ಅವ್ರಿಗೆ ಬಂದು ನಿಮ್ಮದು ವಿತಿನ್ ಒಂದು 15 ಡೇಸ್ ಅಥವಾ ಈ ಮಂತ್ ಎಂಡ್ ಒಳಗಡೆ ಅಂದರೆ ಜುಲೈ ಮಂತ್ ಎಂಡ್ ಒಳಗಡೆ ಜುಲೈ ಮತ್ತು ಜೂನ್ ಅಮೌಂಟು 2 ಕಂತು ಅಮೌಂಟು ಕೂಡ ಒಂದೇ ಸಲ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಮತ್ತು ಯಾರ್ದೆಲ್ಲ ಆಧಾರ್ ಇನ್ಆ್ಯಕ್ಟಿವ್ ಇದೆ ಅಂದರೆ ನಿಮ್ಮದು ಡಿ ಬಿ ಟಿ ಇನ್ಆ್ಯಕ್ಟಿವ್ ಇದೆ, ಒನ್ಸ್ ನಿಮ್ಮ ಡಿ ಬಿ ಟಿನ ಆ್ಯಕ್ಟಿವನ್ನು ಮಾಡ್ಕೊಳ್ಳಿ. ಯಾಕಂದರೆ ಡಿ ಬಿ ಟಿ ನಿಮ್ಮದು ಇನ್ಆ್ಯಕ್ಟಿವ್ ಇದ್ದರೆ ನಿಮಗೆ ಅಮೌಂಟು ಬರೋಲ್ಲ. ನಿಮಗೆ ಖಂಡಿತವಾಗಿ ಡಿ ಬಿ ಟಿ ಆ್ಯಕ್ಟಿವ್ ಆಗುತ್ತೆ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಮಾತ್ರ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿ ಮತ್ತು ನಿಮ್ಮ ಅಕೌಂಟ್ಗೆ ಪುಷ್ ಆಗೋದು. ಇನ್ನು ಗೌರ್ನಮೆಂಟ್ ಕೂಡ ಏನೋ ಜೂನ್ ಮಂತದ್ದು ತುಂಬ ಜನರಿಗೆ ಅಮೌಂಟನ್ನು ಸ್ಯಾಂಕ್ಷನ್ ಕೊಟ್ಟಿಲ್ಲ, ಮಾಡಿಲ್ಲ ಅಂತ ವಿಪಕ್ಷಗಳು ಕೂಡ ತುಂಬ ಟೀಕೆಗಳನ್ನು ಮಾಡ್ತಾಯಿದ್ರು. ಅಂದರೆ ನೀವು ಜಸ್ಟ್ ಭರವಸೆಗಳನ್ನು ಮಾಡ್ತಾ ಕೊಡ್ತೀರಾ, 5 ವರ್ಷ ಗ್ಯಾರಂಟಿಯನ್ನು ಕೊಟ್ಟಿದ್ದೀರಾ, 1 ಇಯರ್ ಆದಮೇಲೆ ಸ್ಟಾಪನ್ನು ಮಾಡ್ತಿದ್ದೀರಾ ಅಂತ ತುಂಬ ಟೀಕೆಗಳು ಕೂಡ ಬಂದಿತ್ತು. ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ಏನು ತೀರ್ಮಾನ ಕೈಗೊಂಡಿದೆ ಅಂದರೆ ಏನು 2 ಅಮೌಂಟ್ ಇದೆ 11 ಮತ್ತು 12ನೇ ಕಂತಿನ ಅಮೌಂಟ್ಗಳನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಈ ಮಂತ್ ಜುಲೈ ಮಂತ್ ಎಂಡ್ ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಇಲ್ಲಿ ವರ್ಗಾವಣೆಯನ್ನು ಮಾಡ್ತಾರೆ. ಇಲ್ಲಿ ಆ ಥರ ಮಧ್ಯವರ್ತಿಗಳು ಇರಲ್ಲ. ಬಟ್ ನಿಮಗೆ ಅಮೌಂಟು ಬರಬೇಕು ಅಂದರೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕಿಗೆ ಬಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ, NPS ಮೇಲ್ಬೇಕು ಆಗಿರಬೇಕಾಗುತ್ತೆ. ಇಫ್ ಇನ್ ಕೇಸ್ ಇನ್ಆ್ಯಕ್ಟಿವ್ ಇದ್ದರೆ ಹೋಗಿ ಆ್ಯಕ್ಟಿವನ್ನು ಮಾಡಿಸ್ಕೊಳ್ಳಿ. ಬ್ಯಾಂಕಿಗೆ ಹೋಗಿ ನಿಮ್ಮದು ಏನು ಗೃಹಲಕ್ಷ್ಮಿ ಅಮೌಂಟ್ ಇದೆ ವಿತಿನ್ ಒಂದು 15 ಡೇಸ್ ಒಳಗಡೆ 2 ಕಂತಿನ ಅಮೌಂಟ್ಗಳು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ. ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದಗಳು.